ಹಾಯ್ ಹಲೋ ನಮಸ್ಕಾರ. ನನ್ನ ನಲ್ಮೆಯ ಕನ್ನಡಿಗರೇ, ಇಂದಿನ ಮಾರುಕಟ್ಟೆ ವರದಿಗೆ ನಿಮಗೆಲ್ಲ ಸ್ವಾಗತ. ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಚಿನ್ನ, ಬೆಳ್ಳಿ, ಪೆಟ್ರೋಲ್, ಡೀಸೆಲ್ ದರ ಜೊತೆಗೆ ಅಮೇರಿಕನ್ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಎಷ್ಟು ಅಂತ ತಿಳ್ಕೊಬೇಕಾ? ಹಾಗಿದ್ರೆ ಈಗಲೇ ನಮ್ಮ ಚಾನಲ್ ಕನ್ನಡ ಅಡ್ವೈಸರನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ರತಿದಿನ ಫಾಲೋ ಮಾಡ್ತಾ ಇರಿ. ಮರೆಯದೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗ್ತಿದೆ ಎಂದಾದಲ್ಲಿ ಒಂದು ಲೈಕ್ ಕೊಡಲು ಮರೆಯದಿರಿ. ಅಂದ ಹಾಗೆ ಈ ಮಾಹಿತಿಯು GST, ವೇಸ್ಟೇಜ್, ಇತರೆ ಚಾರ್ಜ್ ಹೊರತುಪಡಿಸಿದ ಮಾಹಿತಿಯಾಗಿರುತ್ತೆ. ಕರ್ನಾಟಕದ ಮಾರುಕಟ್ಟೆಯಲ್ಲಿ ಇಂದಿನ ಚಿನ್ನದ ದರ ನಿನ್ನೆಗಿಂತ ತುಸು ಏರಿಕೆಯಾಗಿದೆ. 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ 15,775 ರೂಪಾಯಿ. ನಿನ್ನೆಗಿಂತ ಇಂದು 197 ರೂಪಾಯಿ ಏರಿಕೆಯಾಗಿರುವುದು. ನಿನ್ನೆಯ ದರ 15,578 ರೂಪಾಯಿ ಇತ್ತು. 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ 14,460 ರೂಪಾಯಿ. ಇಂದು 180 ರೂಪಾಯಿ ಏರಿಕೆಯಾಗಿರುವುದು. ನಿನ್ನೆಯ ದರ 14,280 ರೂಪಾಯಿ ಇತ್ತು. ಹಾಗೆಯೇ 18 ಕ್ಯಾರೆಟ್ ಚಿನ್ನ 1 ಗ್ರಾಮ್ ಗೋಲ್ಡ್ 11,831 ರೂಪಾಯಿ ಇಂದು ಇರುವುದು. ನಿನ್ನೆ 11,684 ರೂಪಾಯಿ ಇತ್ತು. 147 ರೂಪಾಯಿ ಇಂದು ಏರಿಕೆಯಾಗಿರುವುದು. ಹಾಗೆಯೇ ಬೆಳ್ಳಿಯ ಮಾರುಕಟ್ಟೆ ನೋಡೋದಾದರೆ ನಿನ್ನೆಗಿಂತ ಇಂದು 5 ರೂಪಾಯಿ ದರ ಬೆಳ್ಳಿಯ ದರ ಕಡಿಮೆಯಾಗಿರುವಂಥದ್ದು. ಚಿನ್ನ ದರ ಏರಿಕೆಯಾಗಿದ್ದರೆ ಬೆಳ್ಳಿಯ ದರದಲ್ಲಿ ಕುಸಿತ ಕಂಡಿದೆ. ಬೆಳ್ಳಿಯ ದರ 1 kg ಇಂದು 2,75,000 ರೂಪಾಯಿ. 1 ಗ್ರಾಮ್ ಬೆಲೆ 275 ರೂಪಾಯಿ, 5 ರೂಪಾಯಿ ಕಡಿಮೆಯಾಗಿದೆ. ನಿನ್ನೆ 2,80,000 ರೂಪಾಯಿ 1 kg ಬೆಳ್ಳಿ ಬೆಲೆ ಇತ್ತು. ಇನ್ನು ಆರ್ಥಿಕತೆ ಮೇಲೆ ನೇರ ಪರಿಣಾಮ ಬೀರುವ ಇಂಧನ ದರಗಳ ವಿಚಾರಕ್ಕೆ ಬಂದರೆ ಪೆಟ್ರೋಲ್ ದರ 103 ರೂಪಾಯಿ 54 ಪೈಸೆ, ಡೀಸೆಲ್ ದರ 90 ರೂಪಾಯಿ 3 ಪೈಸೆಗೆ ಒಂದು ಬಿಕಾರಿಯಾಗ್ತಿರೋದು. ಇನ್ನು ಕೊನೆಯದಾಗಿ ಅಂತಾರಾಷ್ಟ್ರೀಯ ವಹಿವಾಟಿಗೆ ಅತ್ಯಂತ ಮುಖ್ಯವಾದ ರೂಪಾಯಿ ಮತ್ತು ಡಾಲರ್ನ ವಿನಿಮಯ ದರ ಎಷ್ಟಿದೆ ಅನ್ನೋದನ್ನು ನೋಡೋದಾದರೆ ಇಂದು ಅಮೇರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಸುಮಾರು 90 ರೂಪಾಯಿ 56 ಪೈಸೆಗಳಿಗೆ ವಹಿವಾಟನ್ನು ನಡೆಸ್ತಿರುವುದು. ಒಟ್ಟಾರೆಯಾಗಿ ಹೇಳೋದಾದರೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಇಂದು ಚಿನ್ನದಲ್ಲಿ ಏರಿಕೆಯಾಗಿದ್ದರೆ ಬೆಳ್ಳಿಯಲ್ಲಿ ಕುಸಿತ ಕಂಡಿದೆ. ಇದು ಹಿಂದಿನ ಮಾರುಕಟ್ಟೆಯ ಸಮಗ್ರ ಚಿತ್ರಣವಾಗಿತ್ತು. ಮಾರುಕಟ್ಟೆಯ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಧನ್ಯವಾದಗಳು.